ಇವತ್ತು ಭಾನುವಾರ ನಾವು ಎಲ್ಲಿಗೆ ಹೋಗ್ತೇವೆ ಅಂದರೆ ದಿಶಾನ ಹಾಸ್ಪಿಟಲ್ಗೆ, ದಿಶಾ ಡ್ಯೂಟಿ ಮಾಡುವ ಹಾಸ್ಪಿಟಲಿಗೆ. ಹಾಗೆ ದಿಶಾ ಕೂಡ ಅಡ್ಮಿಟ್ ಆಗಿದ್ದಾಳೆ. ಏನು ಎಂತ ಅಂತ ಮತ್ತೆ ಹೇಳ್ತೇನೆ. ನಾವೀಗ ಫಸ್ಟ್ ಫ್ಲೋರ್ 3 ನಂಬರ್ ಆಯ್ತಾ. ದಿಶಾ ಹುಷಾರಾತಲು. ಓಲು ಆಮಿಟ್ ಅಂತ ನೀ ಇಲ್ಲಿ ಕೆಳಗೆ ಹಾಸ್ಪಿಟಲ್, ಇಲ್ಲಿ ಇದು ರೂಮ್ ಅವರದ್ದು ಮೇಲೆ ಬಾಲ್ಕನಿಯಲ್ಲಿ. ಮೂಲ ಕುಂಟಾರ್ದನೆ. ಸೋಕುಂಡು ವ್ಯವಸ್ಥೆ ಕುಂಟಾರ್ದಿರ ಪುರಾತ ಹತ್ತು ನಿಕ್ಲೆ ಉಂಡ ಸೋಕಿಚ್ಚಿ ಮಿರರ್ ಸೋಕಿಚ್ಚಿ ಬರ್ಸ ದಿಶಾನ ಆಸ್ಪತ್ರೆ. ಬರ್ಸ ದಿಶಾ ಡ್ಯೂಟಿ ಮಂತ್ನ ಆಸ್ಪತ್ರೆ. ಅಲೆ ಹುಷಾರಿದ್ದೀನಿ, ಅಲೆನೇ ಕಡ್ಕೊಳ್ಳೋದು. ನೈಟ್ ಇಟ್ಟೆ ಅದಪ್ಪ ಬೋಲ್ಪು ಗೊತ್ತಾಗ್ತದೆ. ನಗ ಪ್ರಗತಿ ಕಂಡಿಗೆ ಏನೋ ಕಣ್ಣಿಗೆ ಅಪ್ಪಡ ಹೋಟೆಲ್ ಮ್ಯಾನೇಜ್ಮೆಂಟ್ ಉಂಟು ನೈ ಕ್ಯಾಂಪ್ ಹೇಳೋಣ ಬನ್ನಿ. ಪೋ ಆಯಿತು. ಆಯ್ತಾ ನಾಲ್ಕನೇ ಬೇತೆ ಭಾಷೆ ಗಟ್ಟದ ಜೋಕು. ನಾವು ದಿಶಾನನ್ನು ನೋಡಿ ಬಂದದ್ದು. ಹುಷಾರಿದ್ದಾಳೆ, ಇವತ್ತು ಡ್ಯೂಟಿ ಶುರು ಮಾಡ್ತಾಳೆ. ಹಾಗಾಗಿ ಬರಲಿಕ್ಕೆ ಬಿಡುವುದಿಲ್ಲ, ಅಂದರೆ ಲೆಕ್ಕದ ಜನ ಇರೋದಲ್ವ ಅಲ್ಲಿ. ಹಾಗೆ ನಾವು ಹೋಗಿ ಬಂದದ್ದು. ಹಾಗೆ ನಾವು ದಿಶಾನನ್ನು ನೋಡಲಿಕ್ಕೆ ಬಂದದ್ದು. ಅವಳಿಗೆ ಹುಷಾರಿಲ್ಲ ಎಂತಂದರೆ ಅವಳಿಗೆ ಕಫ ಜಾಸ್ತಿ, ಕಫ ಗಟ್ಟಿಯಾಗಿದೆ ಆ ಥರ. ಇದು ಸ್ವಲ್ಪ ಕೋಲ್ಡ್ ಆದರೂ ಅದು ಮತ್ತೆ ಜೋರಾಗೋದು. ಮತ್ತೆ ಅದು ಎಂಥದ್ದು ಇರ್ತಾರಲ್ಲ, ಅದು ಇರಬೇಕು, ನೆಬ್ಬ ಎಂಥದ್ದು ಹೇಳ್ತಾರೆ, ಅದು ಇಟ್ಟು ಆದಮೇಲೆ ಅದು ಕರೆಕ್ಟ್ ಆಗೋದು. ಹಾಗಾಗಿ ಇವಾಗ ಸ್ವಲ್ಪ ಹುಷಾರಿದ್ದಾಳೆ. ಶುಕ್ರವಾರ ರಾತ್ರಿ ಆಮೇಲೆ ಇಂಜೆಕ್ಷನ್ ಕೊಟ್ಟಂತೆ. ಆಮೇಲೆ ಇದು ಶನಿವಾರ ಅವಳು ಡ್ಯೂಟಿ ಮಾಡುವ ಹಾಸ್ಪಿಟಲ್ನ ಡಾಕ್ಟ್ರ್ ಅವಳನ್ನು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆಂತಂದರೆ ನಾವು ಹೋಗದಿದ್ದರೂ ಅವಳನ್ನು ತುಂಬ ಚೆಂದ ನೋಡಿಕೊಂಡಿದ್ದಾರೆ ಅವಳ ಒಟ್ಟಿಗಿರುವ ಮಕ್ಕಳು. ಊಟ ಎಲ್ಲ ಅವಳಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಊಟವನ್ನೆಲ್ಲ ಮಿಕ್ಸಿಯಲ್ಲಿ ಕಡೆದು ಅವಳಿಗೆ ಕೊಟ್ಟಿದ್ದಾರೆ. ತುಂಬ ಚೆಂದ ನೋಡ್ಕೊಂಡಿದ್ದಾರೆ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಇವಾಗ ತುಂಬ ಹುಷಾರಾಗಿದ್ದಾಳೆ. 2 ದಿವಸದಲ್ಲಿ ಹುಷಾರೇ ಆಗಿದ್ದಾಳೆ ಅವಳು. ಇವತ್ತು ಡ್ಯೂಟಿ ಶುರು ಮಾಡ್ಬೋದು ಅಂತ ಹೇಳಿದ್ರಂತೆ ಡಾಕ್ಟ್ರು. ಹಾಗೆ ಇವತ್ತು ಡ್ಯೂಟಿ ಶುರು ಮಾಡಿದ್ದಾಳೆ. ಹಾಗೆ 3 ದಿವಸ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಅವಳಿಗೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ನಾವು ಹೋಗದಿದ್ದರೂ ತುಂಬ ಚೆಂದ ನೋಡ್ಕೊಂಡಿದ್ದಾರೆ. ನನ್ನಿಂದಲೂ ಜಾಸ್ತಿ ಅವರು ಚೆಂದ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ತುಂಬ ಖುಷಿ ಆಯಿತು. 1-2 ದಿವಸದಲ್ಲೇ ಅವಳು ಹುಷಾರಾಗಿದ್ದಾಳೆ. ಹಾಗೆ ನಿನ್ನೆಯ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನಗೆ ಇವತ್ತು ಇವರು ಹೋಗ್ತಾರೆ
ದಿಶನನ್ನು ನೋಡಲಿಕ್ಕೆ. ಹಾಗೆ ಅವಳಿಗೆ ಒಂದು ಕಷಾಯ ಮಾಡಿ ಕೊಡುವ ಅಂತ. ಕಷಾಯ ಇದು ಆಟಿಸೋಗೆದ್ದು ಕಷಾಯ ಮಾಡಲಿಕ್ಕೆ ಮಾಡಿ ತಗೊಂಡು ಹೋಗಲಿಕ್ಕೆ ಅಂತ ನಾನು ತೋಟಕ್ಕೆ ಬಂದಿದ್ದೇನೆ. ಅದರ ಸರಿ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಅಕ್ಕನ ಮಗಳು ಅದರಲ್ಲೆಲ್ಲ ತುಂಬ ಹುಷಾರು. ಅವಳಿಗೆ ತೋರಿಸಿ ಮತ್ತೆ ಕಷಾಯ ಮಾಡಿ ಕಲಿಸ್ತೇನೆ ನಾನು. ಮತ್ತು ಅವಳಿಗೆ ನನ್ನ ಅಮ್ಮ ಫುಲ್ ಕಲಿಸಿದ್ದಾರೆ. ಅಂದರೆ ಚಿಕ್ಕ ಮಗು ಇರುವಾಗಲೇ ನಮ್ಮ ಮನೆಯಲ್ಲಿ ಇದ್ಲು ಅವಳು. ಹಾಗಾಗಿ ಅಮ್ಮನೊಟ್ಟಿಗೆ ಆಚೆ ಈಚೆ ಹೋಗಿ ಹೋಗಿ ಅವಳಿಗೆ ಅಭ್ಯಾಸ ಆಗಿದೆ. ಅಮ್ಮ ಎಂಥ ಮದ್ದೆಲ್ಲ ತಗೊಳ್ತಾರಲ್ಲ, ಬೇರು ಅದೆಲ್ಲ ಅವಳಿಗೆ ಗೊತ್ತುಂಟು. ನಮಗೆಂತ ಗೊತ್ತಿಲ್ಲ, ನಿಜವಾಗಿ ನೋಡಿದರೆ ಅವಳಿಗೆಲ್ಲ ಗೊತ್ತುಂಟು. ಹಾಗೆ ಅವಳು ಹೇಳಿದರು ನನಗೆ ಮೊದಲು ಅವಳಿಗೆ ಕೂಡ ಇತ್ತು ಅದು ದಮ್ಮು ಕಟ್ಟುವುದೆಲ್ಲ, ಅಸ್ತಮದಾಗಿ ಇತ್ತು. ಅವಳಿಗೆ ಕಡಿಮೆ ಆಗಿದೆ. ನಮ್ಮ ದಿಶಾನಿಗೆ ಶುರುವಾದ್ದು ಇವಾಗ 3 ವರ್ಷ ಆಯಿತು ಅಷ್ಟೇ, 2 ವರ್ಷ ಆಯಿತು ಅಷ್ಟೇ. ಅದಕ್ಕೆ ನಾನು ಬಂದೆ. ಇನ್ನು ತೋಟಕ್ಕೆ ಹೋಗುವ. ತೋಟಕ್ಕೆ ಬಾರದಿದ್ದರೆ ಹೀಗೆ ಅಲ್ಲಿ ಆಚೆ ಈಚೆ ಇದು ಎಂಥ ಗಿಡಗಳೆಲ್ಲ ಬೆಳೆದು ಹೋಗಲಿಕ್ಕೆ ದಾರಿ ಇರೋದಿಲ್ಲ. ಆಟಿಸೋಗೆ ಅಂದರೆ ಇದು ಅಂತ ಅನಿಸಬೇಕು. ಇದು ಇರಬೇಕು ಬಹುಶಃ. ನಾನು ಇನ್ನೊಮ್ಮೆ ಕಾಲ್ ಮಾಡಿ ಕೇಳಿ ಮತ್ತೆ ತಗೊಂಡು ಹೋಗ್ತೇನೆ. ಇದು ಅಲ್ಲಿ ಒಂದು ಕಡೆಯಲ್ಲಿ ಉಂಟು ಆಟಿಸೋಗೆ, ಇಲ್ಲಿಯೇ ತುಂಬ ಉಂಟು. ಇದು ಅನಿಸಬೇಕು ಬಹುಶಃ. ಅಕ್ಕನ ಮಗಳಿಗೆ ರಶ್ಮಿಗೆ ಕಾಲ್ ಮಾಡಿದೆ, ಅವಳು ತೆಗಿಲಿಲ್ಲ. ಮತ್ತು ರಶ್ಮಿ ಅಮ್ಮನಿಗೆ ಕಾಲ್ ಮಾಡಿದೆ, ಅಕ್ಕನಿಗೆ, ಅವಳು ತೆಗಿಲಿಲ್ಲ. ಆಮೇಲೆ ನನ್ನ ಅಕ್ಕ ಬೆಳ್ತಂಗಡಿಯ ಸುಮಕ್ಕ, ಅವಳಿಗೆ ಕಾಲ್ ಮಾಡಿದೆ. ಹಾಗೆ ಸಿಕ್ಕಿತ್ತು ಆಟಿಸೋಗೆ. ಇದುವೇ ಆಟಿಸೋಗೆ, ಇದರ ಕಷಾಯ ಮಾಡಿ ಈಗ ಕೊಡಬೇಕು. ಆಟಿಸೋಗೆ ಅದನ್ನು ಗುದ್ದಿ ಕಷಾಯಕ್ಕೆ ಇಟ್ಟಿದ್ದೇನೆ ನೋಡಿ. ಅರ್ಧ ಗ್ಲಾಸ್ ಆದರೆ ಸಾಕಿದೆ. ಕಷಾಯ ಆಯಿತು, ಇವರು ಹೊರಟಿದ್ದಾರೆ. ಇಷ್ಟು ಸಾಕು, ಅರ್ಧ ಗ್ಲಾಸ್ ಉಂಟು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.